ಏನದು ಲೋಹಾಗಢ್ ಕೋಟೆಯಲ್ಲಿ ನಡೆದ ಘಟನೆ. ಚೇತನ್ ಕಥೆನ ಮುಗಿಸೋದಕ್ಕೆ ಅಂತ ಹೇಳಿಬಿಟ್ಟು ಇವಳು ಸ್ಕೆಚ್ ಹಾಕಿದ್ದು ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ. 3ನೇ ಸಲ ಈ ಅಟೆಂಪ್ಟ್. ಚೇತನ್ ಕಥೆನ ಮುಗಿಸೋದಕ್ಕೂ ಮುಂಚೆ ಇವರ ಸ್ಕೆಚ್ ಮತ್ತು ಪ್ಲ್ಯಾನಿಂಗ್ ಎಲ್ಲ ಯಾವ ಥರ ಇತ್ತು ಮತ್ತು ಆ ಪ್ಲ್ಯಾನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಿದ್ರು, ಬನ್ನಿ ಈ ಘಟನೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಕೇಸಲ್ಲಿ ಕೇತನ್ನ ಬಗ್ಗೆ ನೀವು ತಿಳ್ಕೊಳ್ಬೇಕು. ಕೇತನ್ 26 ವರ್ಷದ ಹುಡುಗ, ಒಂದು ಬಿಸ್ನೆಸ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿದ್ದ. BBA ಮುಗಿಸ್ಕೊಂಡು ಮುಂದೆ MBAನೂ ಸಹ ಮುಗಿಸಿರ್ತಾನೆ. ಅದಾದ ನಂತರ ತನ್ನ ಫ್ಯಾಮಿಲಿ ಬಿಸ್ನೆಸ್ನ ರನ್ ಮಾಡ್ತಾ ಇರ್ತಾನೆ. ಆ ಕಂಪನಿಯ ವ್ಯಾಲ್ಯೂಯೇಷನ್ 500 ಕೋಟಿಯಿಂದ 600 ಕೋಟಿ ಇದೆ. ನೀವುಗಳೆಲ್ಲ ಸಹ ಕೇಳಿರ್ತೀರ. 17 ಕೋಟಿ ಕೊಟ್ಟು ಜೈಪುರ್ನ ಒಂದು ಅರಮನೆಯಲ್ಲಿ ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಫೆಬ್ರವರಿಯಲ್ಲಿ ಎಂಗೇಜ್ಮೆಂಟ್ ಕೂಡ ಆಗಿರುತ್ತೆ. ಜೂನ್ 18, 2026ರಂದು ಕೇತನ್ ಮತ್ತು ಸಿಯಾ ಗೋಯಲ್ ಇಬ್ಬರು ಬೆಳಿಗ್ಗೆ 10 ಗಂಟೆ ಒಳಗೆ ಲೋಹಾಗಢ್ನ ಕೋಟೆ ಒಳಗೆ ಹೋಗ್ತಾರೆ. ಆದರೆ ಇವಳು ತನ್ನ ಬಾಯ್ ಫ್ರೆಂಡ್ನ ಕೂಡ ಅಲ್ಲಿಗೆ ಕರೆದಿರ್ತಾಳೆ. ಆತನ ಹೆಸರು ಚೇತನ್ ಚೌಧರಿ. ಆಗ ಇವರಿಬ್ಬರು ಒಂದು ಪ್ಲ್ಯಾನ್ನ ಮಾಡ್ತಾರೆ. ಸುಮಾರು 300ರಿಂದ 400 ಅಡಿ ಆಳ ಇರುವ ಒಂದು ಜಾಗದಲ್ಲಿ ಚೇತನ್ ಚೌಧರಿ ಮತ್ತು ಸಿಯಾ ಗೋಯಲ್ ಇಬ್ಬರು ಸೇರಿಕೊಂಡು ಕೇತನನ್ನು ಕೋಟೆಯ ಮೇಲಿಂದ ತಳ್ಳಿಬಿಡ್ತಾರೆ. ಅದಾದ ನಂತರ ಬಾಯ್ ಫ್ರೆಂಡ್ನ ಅಲ್ಲಿಂದ ಓಡಿಸ್ಬಿಡ್ತಾಳೆ. ನೀನು ಹೋಗು ಹೋಗು ಅಂತ ಹೇಳಿಬಿಟ್ಟು ಕೊನೆಗೆ ಅವನು ಹೋದ್ಮೇಲೆ ಕಿರ್ಚೋದಕ್ಕೆ ಶುರು ಮಾಡ್ತಾಳೆ. ಸೆಕ್ಯೂರಿಟಿನ ಕೂಡ ಕರೀತಾಳೆ. ಅದಾದ ನಂತರ ತಾಯಿಗೆ ಫೋನ್ ಮಾಡಿ ಕೇತನ್ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತಿದ್ದ. ಸಡನ್ ಆಗಿ ಕಾಲು ಜಾರಿ ಬಿದ್ದುಬಿಟ್ಟ. ನನಗೆ ಗೊತ್ತಿಲ್ಲ ಏನಾಯಿತು ಅಂತ ಹೇಳ್ತಾಳೆ. ಆದರೆ ಕೇತನ್ ಅವರ ಕುಟುಂಬ ಅನುಮಾನ ವ್ಯಕ್ತಪಡಿಸಿತು. ಅನುಭವಿ ಟ್ರೆಕ್ಕರ್ ಆಗಿದ್ದ ಕೇತನ್ ಸುಲಭವಾಗಿ ಜಾರಿ ಬೀಳುವುದು ಅಸಾಧ್ಯ ಎಂದು ಅವರು ವಾದಿಸಿದರು. ಈ ಅನುಮಾನವೇ ಪ್ರಕರಣ ದಿಕ್ಕನ್ನೇ ಬದಲಿಸಿತು. ಪೊಲೀಸರು ಮೊಬೈಲ್ ಕರೆಗಳು, ಡಿಜಿಟಲ್ ದಾಖಲೆಗಳು, ಸಾಕ್ಷಿಗಳ ಹೇಳಿಕೆಗಳು ಮತ್ತು ಸ್ಥಳದಲ್ಲಿದ್ದ ಮಾಹಿತಿಯನ್ನು ಪರಿಶೀಲಿಸಿದರು. ತನಿಖೆಯ ವೇಳೆ ಸಿಯಾ ಗೋಯಲ್ ಮತ್ತು ಚೇತನ್ ಚೌಧರಿ ನಡುವೆ ಆಪ್ತ ಸಂಬಂಧವಿತ್ತು ಎಂದು ಪೊಲೀಸರು ಆರೋಪಿಸಿದರು. ಪೊಲೀಸರ ಪ್ರಕಾರ ಕೇತನನ್ನು ಕೊಲ್ಲುವ ಸಂಚು ಹಲವು ದಿನಗಳ ಹಿಂದೆಯೇ ರೂಪಿಸಲಾಗಿತ್ತು. ಘಟನೆಗೂ ಮುನ್ನ ಹಲವು ಬಾರಿ ಯೋಜನೆಗೆ ಪೂರ್ವಾಭ್ಯಾಸ ಮಾಡಲಾಗಿತ್ತು ಎಂಬ ಆರೋಪವು ತನಿಖೆಯಲ್ಲಿ ಹೊರಬಂದಿದೆ. ಜೂನ್ 18ರಂದು ಲೋಹಾಗಢ್ ಕೋಟೆಯಲ್ಲಿ ಪೂರ್ವ ನಿರ್ಧರಿತ ಸಂಕೇತದ ನಂತರ ಕೇತನ್ರನ್ನು ಕಂದಕಕ್ಕೆ ತಳ್ಳಲಾಯಿತು ಎಂದು ತನಿಖಾಧಿಕಾರಿಗಳು ಆರೋಪಿಸಿದ್ದಾರೆ. ನಂತರ ಸಿಯಾ ಗೋಯಲ್ ಮತ್ತು ಚೇತನ್ ಚೌಧರಿಯನ್ನು ಪೊಲೀಸರು ಬಂಧಿಸಿದರು. ತನಿಖೆ ಮುಂದುವರಿದಂತೆ ಡಿಜಿಟಲ್ ಸಾಕ್ಷಿಗಳು, ಕರೆ ವಿವರಗಳು ಮತ್ತು ಇತರೆ ಮಾಹಿತಿಯನ್ನು ಪರಿಶೀಲಿಸಲಾಗುತ್ತಿದೆ. ಇತ್ತೀಚಿನ ಬೆಳವಣಿಗೆಯಲ್ಲಿ ನ್ಯಾಯಾಲಯ ಇಬ್ಬರು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದೆ. ಪ್ರಕರಣದ ತನಿಖೆ ಇನ್ನೂ ಮುಂದುವರೆದಿದ್ದು ಅಂತಿಮ ತೀರ್ಪು ನ್ಯಾಯಾಲಯದಿಂದ ಬರಬೇಕಿದೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ಕೇಸ್ನ ಬಗ್ಗೆ ಮಾಹಿತಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.